ಸ್ನೇಹಿತರೆ, ಶ್ರೀ ರಾಧೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಆಧ್ಯಾತ್ಮಿಕ ಗ್ರಂಥಗಳಲ್ಲೊಂದಾದ ಭಗವದ್ಗೀತೆಯಾಗಿರಬಹುದು, ರಾಮಾಯಣವಾಗಿರಬಹುದು, ಅಥವಾ ಮಹಾಭಾರತವಾಗಿರಬಹುದು, ಇಲ್ಲ ಶ್ರೀಮದ್ ಭಾಗವತವಾಗಿರಬಹುದು. ಹಾಗೆಯೇ ಶಿವಪುರಾಣವು ಅತ್ಯಂತ ಸನಾತನವಾಗಿರುವ ಗ್ರಂಥ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಹಾಗೂ ಇದರ ಬುನಾದಿಯೇ ಶಿವಪುರಾಣದಿಂದಾಗಿದೆ. ಅಲ್ಲದೆ ಶೈವರು ಶಿವಸಿದ್ಧಾಂತ, ತತ್ವಶಾಸ್ತ್ರ ಹಾಗೂ ಶೈವ ನೀತಿಗಳು, ಪ್ರತಿಪಾದನೆ ಎಲ್ಲವುದಕ್ಕೆ ಆಧಾರ ಸ್ತಂಭವಾಗಿದೆ ಶಿವಪುರಾಣ. ಈ ಶಿವಪುರಾಣವು 18 ಪುರಾಣಗಳಲ್ಲಿ ಒಂದು. ಶಿವನ ಬಾಲ್ಯದಿಂದ ಹಿಡಿದು ಪಾರ್ವತಿ ಕಲ್ಯಾಣ, ಶಿವನೃತ್ಯ, ಪ್ರಪಂಚದ ಪಾಲನೆಯಿಂದ ಹಿಡಿದು ಲಯ ಪ್ರಳಯಗಳವರೆಗೆ ರಮ್ಯವಾಗಿ ರಹಸ್ಯಗಳನ್ನು ಒಂದೊಂದಾಗಿ ಸೃಷ್ಟಿಸಿ ವೈಭವದಿಂದ ಚಿತ್ರಿಸಲ್ಪಟ್ಟಿದೆ. ಆದ್ದರಿಂದಲೇ ಶಿವಪುರಾಣದ ಪಾರಾಯಣ ಬಲು ರೋಚಕ ಮತ್ತು ಅತ್ಯದ್ಭುತ. ಇದರಲ್ಲೊಂದಾದ ಕಥೆಯೇ ನಾರದ ಮಹರ್ಷಿಯ ಕಾಮವಿಜಯ. ಇಂದು ಈ ಪ್ರಹಸನದ ವಿಚಾರವಾಗಿ ತಿಳಿಯೋಣ, ಬನ್ನಿ. ನಾರದರನ್ನು ಬ್ರಹ್ಮರ್ಷಿ, ಅಖಂಡ ಬ್ರಹ್ಮಚಾರಿ ಎಂದೆಲ್ಲ ವರ್ಣಿಸುತ್ತಾರೆ. ಬ್ರಹ್ಮದೇವರ ಮಾನಸ ಪುತ್ರರಾದ ನಾರದರು ಒಂದೊಮ್ಮೆ ಹಿಮಾಲಯಕ್ಕೆ ತೆರಳಿದಾಗ ಅಲ್ಲಿನ ವಾತಾವರಣ ಸುಂದರವಾದ ಬಿಳಿಯ ವರ್ಣದ ಎತ್ತರವಾದ ಮುಗಿಲೆತ್ತರದ ಹಿಮಾಚ್ಛಾದಿತ ಪರ್ವತ ಶಿಖರಗಳ ಸಾಲುಗಳು, ಸುಗಂಧಮಯವಾದ ಸುತ್ತಲಿನ ದೊಡ್ಡ ದೊಡ್ಡ ವೃಕ್ಷಗಳಿಂದ ಹೊರಸೂಸುವ ಸುಗಂಧಮಯ ಸುವಾಸನೆಗಳು, ವೃಕ್ಷ ಸಮೂಹಗಳ ಹಸಿ ಹಸಿ ಕಂಪು ಮೂಗಿಗೆ ಆನಂದವನ್ನುಡುತ್ತಿದ್ದವು. ವೇಗವಾಗಿ ಹರಿಯುವ ಜಲಪಾತಗಳು ಹಾಗೂ ತಣ್ಣಗಿನ ಗಾಳಿ ದೇವತೆಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಿದ್ಧಪುರುಷರು, ಋಷಿಗಳನ್ನು ಮರಳು ಮಾಡುತ್ತಿದ್ದವು. ಇದನ್ನು ವೀಕ್ಷಿಸಿ ಅನುಭವಿಸಿದ ನಾರದರಿಗೆ ಅಲ್ಲೇ ಉಳಿದು ಒಂದು ಆಶ್ರಮ ನಿರ್ಮಾಣ ಮಾಡಿ ತಪಸ್ಸನ್ನಾಚರಿಸುವ ಮನಸ್ಸಾಯಿತು. ಅಲ್ಲೇ ಏಕ ಮನಸ್ಸಿನಿಂದ ಆಸೀನರಾಗಿ ತಪಸ್ಸನ್ನು ಆಚರಿಸಲು ಪ್ರಾರಂಭಿಸಿದರು. ಇದೇ ಸಂದರ್ಭವನ್ನು ಉಪಯೋಗಿಸಿ ಇಂದ್ರನು ಕಾಮದೇವನ ಸ್ಮರಣೆ ಮಾಡಿದಾಗ ಕೂಡಲೇ ಕಾಮದೇವನು ಪ್ರಕಟನಾಗುತ್ತಾನೆ. ಅವನಲ್ಲಿ ಇಂದ್ರನು ಸಹಾಯ ಕೋರುತ್ತಾನೆ. ಹೇಗೆಂದರೆ ನಾರದ ಮಹರ್ಷಿಯ ತಪ ಭಂಗ ಮಾಡಬೇಕೆಂಬುದಾಗಿ ಕೋರುತ್ತಾನೆ. ಇದನ್ನು ಪೂರ್ಣಗೊಳಿಸಲು ಕಾಮದೇವನು ವಸಂತನನ್ನು ಜೊತೆ ಮಾಡಿಕೊಂಡು ನಾರದ ಮಹರ್ಷಿಯ ಆಶ್ರಮದ ಕಡೆಗೆ ತೆರಳುತ್ತಾನೆ. ಇಲ್ಲಿ ವಸಂತನು ತನ್ನ ಪ್ರಭಾವಿ ವಿದ್ಯೆಯನ್ನು ಬಳಸುತ್ತಾನೆ. ಅಲ್ಲಿಯೇ ಸೌಂದರ್ಯಯುತವಾದ ಪ್ರಕೃತಿಯನ್ನು ಸೃಷ್ಟಿಸುತ್ತಾನೆ. ಇದರೊಂದಿಗೆ ಕಾಮದೇವನು ಕೂಡ ನಾರದರ ತಪೋಭಂಗ ಮಾಡಲು ಹಲವು ಬಗೆಯಲ್ಲಿ ಪ್ರಯತ್ನಿಸುತ್ತಾನೆ. ಇವುಗಳೆಲ್ಲ ಏನೂ ಸಮರ್ಪಕವಾಗಿ ಕೆಲಸಕ್ಕೆ ಬಾರದವುಗಳಾಗಿ ಹೋಗುತ್ತವೆ. ಸೋಲುಂಟಾಗುತ್ತದೆ. ಏನನ್ನು ಪ್ರಯತ್ನಿಸಿದರೂ ನಾರದರು ಕಲ್ಲು ಬಂಡೆಯಂತೆ ಅಚಲವಾಗಿ ಕೂರುತ್ತಾರೆ. ಇದರಿಂದ ಕುಕೃತ್ಯ ನಡೆಸಲು ಬಂದ ಕಾಮದೇವನಿಗೆ ವಸಂತನಿಗೆ ಮುಖಭಂಗವಾಗಿ ಅವಮಾನಿತನಾಗುತ್ತಾನೆ. ನಾರದ ಮುನಿಯ ಏಕಾಗ್ರತೆಗೆ ಕಾರಣವೇ ಪರಮಶಿವನ ಅನುಗ್ರಹ. ಇದರಿಂದಾಗಿ ನಾರದ ಮಹರ್ಷಿಯು ಇವರಿಬ್ಬರ ಮೇಲೆ ವಿಜಯ ಸಾಧಿಸುತ್ತಾರೆ. ಹಾಗಿರುವಾಗ ಶಂಭುವು ಇದನ್ನು ತಿಳಿದು ಅದೇ ಸುಂದರ ಸ್ಥಳದಲ್ಲಿ ತಪಸ್ಸನ್ನಾಚರಿಸಲು ಹೊರಟು ತಪಸ್ಸನ್ನಾಚರಿಸುತ್ತಿದ್ದಾಗ ಶಿವನನ್ನು ವಿಚಲಿತನನ್ನಾಗಿ ಮಾಡಿದಾಗ ಕಾಮದೇವನು ಶಿವನ 3ನೇ ಕಣ್ಣಿಗೆ ತುತ್ತಾಗುತ್ತಾನೆ. ಶಿವ 3ನೇ ಕಣ್ಣು ತೆರೆದಾಗ ಭಸ್ಮವಾಗಿ ಹೋಗುತ್ತಾನೆ. ತದನಂತರ ಕಾಮದೇವನ ಪತ್ನಿಯಾದ ರತಿದೇವಿಯು ದುಃಖಿತಳಾಗಿ ಹಲವಾರು ದೇವತೆಗಳ ಮೊರೆ ಹೋಗುತ್ತಾಳೆ. ಅವರಲ್ಲಿ ಭಿನ್ನವಿಸುತ್ತಾಳೆ. ಏನೆಂದರೆ ತನ್ನ ಪತಿಯನ್ನು ಜೀವಂತವಾಗಿ ಬರುವಂತೆ ಮಾಡಿದ್ದಲ್ಲಿ ಆಕೆ ತುಂಬಾ ಎಲ್ಲರಿಗೂ ಋಣಿಯಾಗಿರುತ್ತಾಳೆ ಎಂದು ಬೇಡುತ್ತಾಳೆ. ಇದರಿಂದ ಎಲ್ಲ ದೇವತೆಗಳು ಚಿಂತಿಸಲು ಶುರು ಮಾಡುತ್ತಾರೆ ಮತ್ತು ಕರುಣಾಪೂರಿತರಾಗುತ್ತಾರೆ. ಹೇಗಾದರೂ ಮಾಡಿ ಕಾಮದೇವನನ್ನು ಜೀವಂತವಾಗಿ ಬರುವಂತೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಹಾಗೂ ಶಿವನಲ್ಲಿ ಹೋಗಿ ಪ್ರಾರ್ಥಿಸುತ್ತಾರೆ. ಶಿವನು ಪ್ರಪಂಚದ ಎಲ್ಲ ಜೀವಿಗಳಿಗೂ ಕಲ್ಯಾಣ ಬಯಸುವವನಾಗಿದ್ದುದರಿಂದ, ಭಕ್ತರ ಇಚ್ಛೆಗಳನ್ನು ಪೂರೈಸುವವನಾಗಿದ್ದುದರಿಂದ ಭಕ್ತರ ಭಕ್ತಿಗೆ, ದೇವತೆಗಳ ಪ್ರಾರ್ಥನೆಗೆ ಕಾಮದೇವನು ಕೆಲವು ಸಮಯಗಳ ನಂತರ ಜೀವಂತವಾಗಿ ಬರುತ್ತಾನೆ ಅನ್ನುತ್ತಾನೆ. ಕಾಮದೇವನು ಭಸ್ಮನಾಗಲು ಕೇವಲ ನಾರದರ ಅಥವಾ ತನ್ನ ಮೇಲಿನ ಪ್ರಯೋಗದಿಂದ ಮಾತ್ರವಲ್ಲ, ಆತನು ಸಾವಿರಾರು ಋಷಿಗಳಿಗೆ, ಮುನಿಗಳಿಗೆ ತಪಸ್ಸನ್ನಾಚರಿಸಲು ಬಿಡದೆ ಅವರೆಲ್ಲರ ಪ್ರಯತ್ನಗಳಿಗೆ ಭಂಗ ಒಡ್ಡಿದುದಲ್ಲದೆ ಎಲ್ಲರನ್ನು ವಿಫಲಗೊಳಿಸಿದ್ದಾನೆ. ಆದುದರಿಂದಲೇ ತಾನು ಆತನನ್ನು ಭಸ್ಮ ಮಾಡಲೇಬೇಕಾಯಿತು ಅಂತ ಶಿವನು ಹೇಳುತ್ತಾನೆ. ಅದು ಅಲ್ಲದೆ ಆತನ ಜೀವವನ್ನು ಪುನಃ ಪಡೆದ ಬಳಿಕ ಎಲ್ಲೆಂದರಲ್ಲಿ ಆತನ ಚೇಷ್ಟೆ ಇನ್ನು ಮುಂದೆ ಮೊದಲಿನಂತೆ ನಡೆಯದು.
ಇಲ್ಲಿಂದ 4 ದಿಕ್ಕುಗಳಿಗೆ ನಿಮ್ಮ ದೃಷ್ಟಿ ಹರಿಯುತ್ತೋ ಅಲ್ಲಿಯವರೆಗೂ ಕಾಮದೇವನ ಬಾಣ ಯಾವ ಪರಿಣಾಮವೂ ಬೀರಲಾರದೆಂದು ತಿಳಿಸುತ್ತಾನೆ. ಈ ಕೃತ್ಯವು ಇನ್ನೂ ಮುಂದೆ ಹೆಚ್ಚು ಸಂಭವಿಸುವುದಿಲ್ಲ ಅಂತಲೂ ಹೇಳಿ ಅದೃಶ್ಯನಾಗುತ್ತಾನೆ. ಹೀಗಾಗಿ ನಾರದರ ತಪಸ್ಸಿನ ಭಂಗವಾಗದೆ ಗೆಲುವಾಯಿತು. ಎಲ್ಲವೂ ಶಿವನ ಮಾಯಾಜಾಲ ಹಾಗೂ ಅವನ ಪ್ರಭಾವಿ ಅನುಗ್ರಹ. ಇವೆಲ್ಲ ವಿಚಾರವನ್ನು ಕಾಮದೇವನು ಇಂದ್ರನ ಬಳಿ ತಿಳಿಸುತ್ತಾನೆ. ಹಾಗೆಯೇ ಇಂದ್ರನು ಕಾಮದೇವನಿಗೆ ವಸಂತನನ್ನು ಜೊತೆಯಲ್ಲಿ ಕರೆದೊಯ್ಯುವಂತೆ ಕೂಡ ತಿಳಿಸುತ್ತಾನೆ. ನಾರದರ ಅಚಲವಾದ ತಪಸ್ಸನ್ನು ಕಂಡು ಇವರೆಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಹಾಗೂ ಅಭಿನಂದಿಸುತ್ತಾರೆ ಅವರಷ್ಟಕ್ಕೆ. ಇಂದ್ರನು ಶಿವನ ಮಾಯಾಜಾಲದಲ್ಲಿ ಬೀಳುತ್ತಾನೆ. ಇದರಿಂದಾಗಿ ಅವನಿಗೆ ಅಮರಗಣಗಳಿಗೆ ಶಿವ ಹೇಳಿರುವುದು ಜ್ಞಾಪಕಕ್ಕೆ ಬರಲಿಲ್ಲ. ಕಾಮದೇವನಿಗೆ ಮರುಜೀವ ಕೊಟ್ಟವನು, ಹಾಗೆಯೇ ಆತನ ಎಲ್ಲ ಆಟಗಳಿಗೆ ನಿರ್ಬಂಧವೊಡ್ಡಿದವನು ಎಲ್ಲವೂ ಶಿವನ ಮಾಯೆಯಲ್ಲವೇ? ಈ ಶಿವಲೀಲೆಯು ಅವನ ಮನಸ್ಸಿಗೆ ಬರಲೇ ಇಲ್ಲ. ಜಗತ್ತಿನ ಎಲ್ಲೆಡೆಯೂ ಶಿವನ ಪ್ರಭೆಯು ಬೀರಿದ್ದರಿಂದ ಶಿವಲೀಲೆಯನ್ನು ಹುಳುಮಾನವನಿಗಂತೂ ಅರ್ಥೈಸಿಕೊಳ್ಳಲಾಗದ ವಿಷಯವಾಗಿದೆ. ಯಾವನು ತನ್ನ ಸರ್ವಸ್ವವನ್ನು ಶಿವೈಕ್ಯ ಮಾಡುತ್ತಾನೋ ಅಥವಾ ಅರ್ಪಿಸುತ್ತಾನೋ ಅಂಥವರಿಗೆ ಮಾತ್ರ ಶಿವಮಾಯೆ ತಿಳಿಯುವುದಲ್ಲದೆ ಮಿಕ್ಕವರ್ಯಾರಿಗೂ ಅಲ್ಲ. ಮಹಾದೇವನ ಪೂರ್ಣ ಅನುಗ್ರಹದಿಂದಲೇ ನಾರದ ಮುನಿಯು ಬಹಳ ಕಾಲದವರೆಗೆ ತಪಸ್ಸನ್ನು ಆಚರಿಸಲು ಸಾಧ್ಯವಾಯಿತು. ಇದರಿಂದ ನಾರದ ಮುನಿಗೆ ಮನಸ್ಸಿನಲ್ಲಿ ತುಂಬಾ ಗರ್ವ ಮೂಡಿತು. ಏಕೆಂದರೆ ಜಗತ್ತಿನಲ್ಲಿ ನಾನೊಬ್ಬನೇ ಕಾಮದೇವನನ್ನು ಸೋಲಿಸಿದವನೆಂದು, ಇನ್ಯಾರೂ ಈ ಸಿದ್ಧಿಯನ್ನು ಪಡೆಯಲಿಲ್ಲವೆಂದು ದರ್ಪದಿಂದ ಬೀಗುತ್ತಾನೆ. ಇದರ ಒಳಾರ್ಥವೇನೆಂದರೆ ಆತ ಶಂಕರನ ಮಾಯಾಜಾಲಕ್ಕಿದ್ದಾನೆ ಎಂದು. ಈ ಪ್ರಸಂಗಕ್ಕೆ ಶಿವನೇ ಕಾರಣ ಎಂಬುದು ನಾರದರಿಗೆ ತಿಳಿಯದೇ ಇರುವಂಥ ವಿಚಾರ. ತಿಳಿದಿಲ್ಲವೇ? ತಿಳಿದಿದೆ. ಕೂಡಲೇ ತಾನು ಕೈಲಾಸವಾಸಿಯ ದರ್ಶನ ಪಡೆದು ಈ ವಿಜಯವನ್ನು ಆತನಲ್ಲಿ ಪ್ರದರ್ಶಿಸಬೇಕೆಂದಾಯಿತು. ವಿಜಯದ ಮದವು ನಾರದರಿಗೆ 2 ಕೋಡು ಬಂದಂತಾಯಿತು. ಎಲ್ಲವೂ ತನ್ನ ಸ್ವಪ್ರಯತ್ನದಿಂದಾಗಿದೆ ಎಂಬ ಭ್ರಮೆಯು ನಾರದರಿಗೆ ಹೆಚ್ಚಾಯಿತು. ಅಂತೆಯೇ ಕೈಲಾಸವಾಸಿಯ ಬಳಿ ಬಂದು ಸಂತಸದ ವಿಚಾರ ತಿಳಿಸಿದಾಗ ಶಿವನು ಮಂದಸ್ಮಿತನಾಗಿ ಪ್ರಶಂಸಿಸಿದ್ದಾನೆ. ಹಾಗೆಯೇ ಶಿವ ಮಾಯೆಯಿಂದ ಇವೆಲ್ಲವೂ ಗತಿಸಿತು ಅನ್ನೋದನ್ನೇ ನಾರದರು ಮರೆತರಲ್ವಾ? ಎಂತಹ ಹುಚ್ಚು ಸಂಭ್ರಮ ಅಂತ ಶಿವನು ವಿಚಾರಿಸಿದ. ಅದು ಶಿವನಿಗೆ ತುಂಬ ಮೋಜನ್ನು ಹಾಗೂ ತಮಾಷೆಯ ವಿಷಯವೆನಿಸಿತ್ತು. ಆಮೇಲೆ ಶಿವನು ನಾರದರಿಗೆ ಪ್ರಶಂಸಿಸಿ, ನಾರದ, ನೀನು ದೇವತೆಗಳಲ್ಲೇ ಶ್ರೇಷ್ಠನಾದವನು, ಖ್ಯಾತಿವಂತನು ಹೌದು. ಆದರೆ ಯಾವ ಮಾತಿನ ವರ್ಣನೆ ಮಾಡಿದ್ದೀಯೋ ಅವನ್ನೆಲ್ಲ ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ತಿಳಿಸಬೇಡ. ಅದು ಮಾತ್ರವಲ್ಲದೆ ಶ್ರೀ ಮಹಾವಿಷ್ಣುವಿಗಂತಲೂ ಹೇಳಲೇಬಾರದು ಎಂಬುದಾಗಿ ಹೇಳಿದ. ನಿನ್ನ ಕಾಮದೇವನ ಮೇಲಿನ ವಿಜಯವನ್ನು ಯಾರಲ್ಲೂ ವರ್ಣಿಸಬೇಡ, ಯಾರಲ್ಲೂ ಬಾಯಿ ಬಿಡಬಾರದಾಗಿ ಒತ್ತಾಯಿಸುತ್ತಾನೆ. ಸೃಷ್ಟಿಕರ್ತನಾದ ಶಿವನು ನಾನಾ ರೀತಿಯಲ್ಲಿ ನಾರದರಿಗೆ ಉಪದೇಶ ಮಾಡಿಯಾದರೂ ನಾರದರಿಗೆ ಉದ್ವೇಗ, ಕುತೂಹಲ ಹಾಗೂ ಕಾಮ ವಿಜಯದ ಬಗ್ಗೆ ಅದುಮಿಟ್ಟುಕೊಳ್ಳಲು ಸಾಧ್ಯವಾಗದೆ ಶಿವನ ಮಾತುಗಳು ಒಂದಿಷ್ಟು ರುಚಿಸಲಿಲ್ಲ. ನಾನು ಹೇಳುವುದರಿಂದಾಗುವ ವಿಪತ್ತು ಅಂತಹ ಅಪರಾಧವೇನು ಎಂಬುದಾಗಿ ವಿಚಾರ ತಲೆಯಲ್ಲೆಲ್ಲ ಓಡಾಡುತ್ತಿತ್ತು. ಹಾಗೆಯೇ ಬ್ರಹ್ಮಲೋಕಕ್ಕೆ ಹೋಗಿ ತನ್ನ ಪಿತೃವಾದ ಬ್ರಹ್ಮನಲ್ಲಿ ಪ್ರದರ್ಶಿಸಬೇಕೆಂದು ಇಚ್ಛೆಯಾಯಿತು. ಬ್ರಹ್ಮನಲ್ಲಿ ತನ್ನ ಮಹತ್ ಸಾಧನೆಯು ದೊಡ್ಡ ಸಾಧನೆಯು ಬೃಹತ್ ಸಾಧನೆಯಲ್ಲವೇ ಎಂದು ಪ್ರಶ್ನಿಸಿದನು. ಕೂಡಲೇ ಬ್ರಹ್ಮನು ಶಿವನ ಧ್ಯಾನ ಮಾಡುತ್ತಾನೆ. ಶಿವನು ಎಲ್ಲ ವಿಚಾರ ತಿಳಿಸಿರುವುದರಿಂದ ಬ್ರಹ್ಮನು, ಮಗನೇ, ಈ ವಿಚಾರ ಯಾರಲ್ಲೂ ಬಿಚ್ಚಬೇಡ ಎಂಬುದಾಗಿ ತಿಳಿಸುತ್ತಾನೆ. ಗುಪ್ತವಾಗಿಡು, ಇದುವೇ ನಿನಗೆ ಶ್ರೇಯಸ್ಸು ಅನ್ನುತ್ತಾನೆ. ಶಿವನ ಮಾಯಾಜಾಲಕ್ಕೆ ಸಿಕ್ಕ ನಾರದರು ತನ್ನ ತಂದೆಯ ಮಾತನ್ನು ಲೆಕ್ಕಿಸದೆ ಗರ್ವದಿಂದ ತನ್ನ ಸಿದ್ಧಿಯ ಬಗ್ಗೆ ಮಹಾವಿಷ್ಣುವಿಗೆ ತಿಳಿಸುವ ಕಾತರದಲ್ಲಿರುತ್ತಾನೆ. ಇದನ್ನು ತಿಳಿಸಲೇಬೇಕೆಂದು ವಿಷ್ಣು ಲೋಕಕ್ಕೆ ತೆರಳುತ್ತಾರೆ. ತನ್ನ ಪ್ರಿಯ ಭಕ್ತನಾದ ನಾರದ ಬಂದಿದ್ದಾನೆ ಎಂದು ಸ್ವಾಗತಿಸಿದ ವಿಷ್ಣು ಪ್ರಸನ್ನನಾಗಿ, ನೀನು ಬಂದಿರುವುದು ತುಂಬ ಸಂತಸವಾಗಿದೆ, ವಿಚಾರವೇನೆಂಬುದನ್ನು ತಿಳಿಸುವಂತೆ ಹೇಳುತ್ತಾನೆ. ಮಹಾವಿಷ್ಣುವು ಕೂಡಲೇ ಶಿವನನ್ನು ಧ್ಯಾನಿಸಿದಾಗ ಎಲ್ಲವೂ ಅರ್ಥವಾಗುತ್ತದೆ. ನೀನು ಬಂದಿರುವ ಉದ್ದೇಶ ಏನೆಂದು ಕೇಳುತ್ತಾನೆ. ಮೊದಲೇ ಅಹಂಕಾರದಿಂದ ಬೀಗಿದ ನಾರದರಿಗೆ ಒಮ್ಮಿಂದೊಮ್ಮೆಲೆ ಪ್ರವಾಹದಂತೆ ಕಾಮ ವಿಜಯದ ಬಗ್ಗೆ ಈ ಮಹಾನ್ ಸಿದ್ಧಿಯಾಗಿದೆ ಎಂದು ಮಹಾವಿಷ್ಣುವಿಗೆ ತಿಳಿಸಬೇಕು ಎಂಬುದಾಗುತ್ತೆ. ನೀನು ಆಚರಿಸಿದ ತಪಸ್ಸು ನಿನಗೆ ಫಲ ಕೊಟ್ಟಿದೆ, ಅದಕ್ಕೆ ನಾನು ಅಭಿನಂದಿಸುತ್ತೇನೆ. ಕಾಮವಾಸನೆಯನ್ನು ಗೆಲ್ಲುವುದು ಯಾರಿಂದಲೂ ಸಾಧ್ಯವಾಗದ ಮಾತು. ಇಲ್ಲಿ ಕಾಮದೇವನನ್ನು ಸೋಲಿಸಿರುವುದು ಬಹಳ ಸಾಧನೆಯೇ ಎಂದು ಹೆಚ್ಚಾಗಿ ಅಭಿನಂದಿಸುತ್ತಾನೆ.
ನೀನು ಅಖಂಡ ಬ್ರಹ್ಮಚಾರಿ, ನಿನ್ನ ಬಳಿ ಯಾವುದಾದರೂ ಕಾಮವಾಸನೆ ಸುಳಿಯುವುದೇ? ನೀನು ಮುನಿಶ್ರೇಷ್ಠ, ಕಾಮನು ಎಂದೂ ಗೆಲ್ಲಲಾರ ಎಂದು ವಿಧವಾಗಿ ಬಣ್ಣಿಸುತ್ತಾನೆ, ಹೊಗಳುತ್ತಾನೆ. ನಾರದರು ತನ್ನ ವಿಜಯವು ಮಹತ್ತರವಾದುದೆಂದು ಬಹಳ ವಿಚಿತ್ರವಾಗಿ ನಗುತ್ತಾರೆ. ಭಗವಂತನಾದ ಮಹಾವಿಷ್ಣುವಿಗೆ ನಮಸ್ಕರಿಸಿ, ನಿನ್ನ ಅನುಗ್ರಹ ನನ್ನ ಮೇಲಿರುವುದರಿಂದ ಕಾಮದೇವನಿಗೆ ನನ್ನನ್ನು ಪರಾಜಯಗೊಳಿಸಲಾಗಲಿಲ್ಲ. ಅಸಾಧ್ಯವಾದುದು ನನಗೆ ಸಂಭವಿಸಿದೆ. ನಿನ್ನ ಕೃಪೆ ನನ್ನ ಮೇಲೆ ಸದಾ ಇರಲಿ. ನನಗೆ ಯಾರ ಭಯವೂ ಇಲ್ಲ ಅನ್ನುತ್ತಾ ಪ್ರಪಂಚ ಪರ್ಯಟನೆಗೆ ಹೊರಡುತ್ತಾರೆ. ತನ್ನ ಸಾಧನೆಯನ್ನು ನೆನೆಯುತ್ತಾ ಉಬ್ಬಿ ತೇಲಾಡುತ್ತಾರೆ ನಾರದರು. ಸ್ನೇಹಿತರೆ, ಇದುವರೆಗೂ ಶಿವಪುರಾಣದ ಒಂದು ಕಥಾನಕವಾದ ನಾರದ ಕಾಮವಿಜಯದ ಬಗ್ಗೆ ನಾನು ತಿಳಿಸಿದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಭಕ್ತಿಯುತವಾದ ವಿಡಿಯೋಗಳನ್ನು ವೀಕ್ಷಿಸಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.